ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಧಾರಾಕಾರ ಮಳೆಯಿಂದ ಅಂಗನವಾಡಿ ಹಾಗೂ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಸಾರ್ವಜನಿಕರು ಆಕ್ರೋಶ ಎಂಬ ವರದಿಯನ್ನ 3-4 ದಿನಗಳ ಹಿಂದೆಯಷ್ಟೇ ಪರಮಾನಂದವಾಡಿ ಗ್ರಾಮದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಚರಂಡಿ ಬ್ಲಾಕ್ ಆಗಿ ನೀರು ಸರ್ಕಾರಿ ಕನ್ನಡ ಶಾಲೆ ಮೈದಾನದಲ್ಲಿ ನುಗ್ಗಿ ಅಂಗನವಾಡಿ ಕೇಂದ್ರಗಳಿಗೆ ಹಾಗೂ ಕೆಲವು ಸಾರ್ವಜನಿಕರ ಮನೆಗಳಿಗೆ ನುಗ್ಗಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂದು ಸುದ್ದಿವಾಹಿನಿಯಲ್ಲಿ ಬಿತ್ತರಿಸಲಾಗಿತ್ತು. ವರದಿಗೆ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇಂದು ಚರಂಡಿಯನ್ನು ಸ್ವಚ್ಛಗೊಳಿಸಿ ನೀರು ಸುಲಭವಾಗಿ ಹಳ್ಳಕ್ಕೆ ಹರಿದು ಹೋಗುವಂತೆ ಮಾಡಿದ್ದು ಅಧಿಕಾರಿಗಳ ಕಾರ್ಯಕ್ಕೆ ಅನೇಕರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕಡೆ ಬನ್ನಿ ತತ್ತಿ ತತ್ತಿ ತೋರಿಸಿ ಕಳೆದ ಒಂದೆರಡು ದಿನದ ಹಿಂದೆ ಸಿಕ್ಕಾಪಟ್ಟೆ ಮಳೆಯಾಗಿ ಈ ಗ್ರಾಮದ ಹಳೆಯ ಚರಂಡಿ ಬ್ಲಾಕ್ ಆಗಿ ನೀರು ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಹೋಗಿದ್ದು ಸುದ್ದಿಯಾಗಿತ್ತು. ಅದರಂತೆ ನಿನ್ನೆ ಮೊನ್ನೆಯಿಂದ 2 ದಿನದಿಂದ ಸುಮಾರು ಇದು 15 ವರ್ಷಕ್ಕೂ ಮೇಲ್ಪಟ್ಟಿದ್ದಂಥ ಒಂದು ಹಳೆಯ ಚರಂಡಿ ಎಲ್ಲ ಅತಿಕ್ರಮವಾಗಿ ಮುಚ್ಚಿದಂಥ ಚರಂಡಿಯನ್ನು ತೆರವುಗೊಳಿಸಿ ಮಳೆ ನೀರು ಹಾಗೂ ಗ್ರಾಮದ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗಲು ಚರಂಡಿಯನ್ನು ತೆರವುಗೊಳಿಸಲಾಗಿದೆ. ಹೆಸರು ಉಮೇಶ್ PDO ಪರಮಾನಂದವಾಡಿ ಗ್ರಾಮ ಪಂಚಾಯತ್. कितना एक वीडियो करूँ ये एक वीडियो स्टार्ट था बस क्या
30 मिनट करूँ क्या? या 30 मिनट. ಏನು ಮಾಡೋದು ನಿನಗೆ ಮುಂಜಾನೆ ನೀರು ಹರಿದು ಉಂಟಾಗಿ ಮಾಡಬೇಕಿಲ್ಲ ಪಾಯಸ ಕೆ ಜಿ ಗಟ್ಟಲ್ಲಿ Thank you.